ಬೆಂಗಳೂರಿನಲ್ಲಿ ಸಾರ್ವಜನಿಕ ವಿದ್ಯಾಸಂಸ್ಥೆ 1991ರಲ್ಲಿ ಸ್ಥಾಪನೆಯಾಗಿ ಮೈಸೂರಿನ ಸುಬ್ಬಣ್ಣ ಎಂಬುವರ ಬ್ರ್ಯಾಂಚ್ ಬಂದು ಅವ್ರನ್ನ ಕರ್ಕೊಂಬಂದು ಇಲ್ಲಿ ನೋಡಿದಾಗ ಅವರು ಈ ಸ್ಥಳ ಪರಿಶೀಲನೆ ಮಾಡಿ ಇದು ಒಳ್ಳೆಯ ಪ್ಲೇಸು, ಇದು ಓಪನ್ ಆಯ್ತದೆ, ಇಲ್ಲಿ ಮಾಡಿ ಅಂತ ಹೇಳಿದ್ರು. ಬುಗ್ನಳ್ಳಿ ಚಿಕ್ಕಣ್ಣ ನಾವು ಇಬ್ಬರು ಹೋಗಿ ಅವ್ರನ್ನ ಕರ್ಕೊಂಬಂದು ನೋಡಿದಾಗ ಆಯಿತು ಅಂತ ಒಪ್ಪಿದ್ರು. 1991ರಲ್ಲಿ ಓಪನ್ ಆಯಿತು. 1991ರಲ್ಲಿ ಓಪನ್ ಆಗಿ 1993ರಲ್ಲಿ ಫಸ್ಟ್ SLC ಆಯಿತು. ಆನಂತರ ಅಲ್ಲಿ ಶೆಡ್ಡಲ್ಲಿ ಓಪನ್ ಮಾಡ್ತಾಯಿದ್ದು. ಆಮೇಲೆ AC ಅವರು 14 ಕ್ವಿಂಟಲ್ ಮಂಜೂರು ಮಾಡಾದಮೇಲೆ ಅಲ್ಲಿ ಬೇಸ್ಮಟ್ಟನ್ನು ಮಾಡಿ ಅಲ್ಲಿ ಮುಖ್ಯೋಪಾಧ್ಯಾಯರಾಗಿ ಏನು ಶಿವಕುಮಾರ್ ಮುಖ್ಯೋಪಾಧ್ಯಾಯರು ಆಗಿ 93ರಿಂದ 200-300 ರೂಪಾಯಿಗೆಲ್ಲ ಮಾಡಿ ಅವರಿಲ್ಲದೇ ಇದ್ದರೆ ವಿದ್ಯಾಸಂಸ್ಥೆವೇ ಮುಂದುವರಿತಿರಲಿಲ್ಲ. ಅವರಿಂದ ಈಗ ನಮ್ಮ ಹಿಂದುಳಿದ ಈ ಬಂಡೂರು ಸಾರ್ವಜನಿಕ ಹೈಸ್ಕೂಲಲ್ಲಿ ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿ ಜಾಸ್ತಿ ಇರೋದು. ಇಲ್ಲಿ ಅವರಿಂದ ಈ ವಿದ್ಯಾಭ್ಯಾಸ ಮಾಡಿ ಬೇಕಾದಷ್ಟು ಇಂಜಿನಿಯರು, ಡಾಕ್ಟ್ರು, ಒಳ್ಳೊಳ್ಳೆಗೆ ಇದು ಫಾರೆಸ್ಟ್ ಆಫೀಸರು ಎಲ್ಲ ಆಗಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಶಿವಕುಮಾರ್ ಅವರೇ. ಇವರಿಗೆಲ್ಲ ಪ್ರೇರೇಪಣೆ ಅಂತ ನಾನು ಈ ಮುಖಾಂತರ ನಾವು ತಿಳಿಸ್ತೀನಿ. ಏನು ನಮ್ಮ ಮುಖ್ಯೋಪಾಧ್ಯಾಯರಾಗಿ ಶಿವಕುಮಾರ್ ಅವರು ನಮ್ಮ ಶಾಲೆಯಲ್ಲಿ 200-300ಕ್ಕೆಲ್ಲ ಕೆಲಸ ಮಾಡಿ ಈಗ ಈ ಉನ್ನತ ಮಟ್ಟಕ್ಕೆ ತಂದು ನಿಲ್ಲಿಸೋದ್ರಿಂದ ಅವರು ಕೂಡ ಅವ್ರ ಮಕ್ಕಳು ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರನ್ನೂ ಸುಖಕರವಾಗಿ ಅವ್ರ ಜೀವನವೂ ಸುಖಕರವಾಗಿರಲಿ ಅಂತ ಹೇಳಿ ನಾವು ಈ ಮೂಲಕ ಅವ್ರಿಗೆ ಆಶೀರ್ವಾದ ಮಾಡ್ತಾಯಿದ್ದೀವಿ. ನಾನು ಎಲ್ ಸುರೇಶ್ ಅಂತೇಳಿ ಸಾರ್ವಜನಿಕ ಪ್ರೌಢಶಾಲೆ ಈ ಬೆಂಗಳೂರಿನಲ್ಲಿ ಈಗ ಜೂನ್ 1, 2025ರಿಂದ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ. ಶ್ರೀಯುತ KL ಶಿವಕುಮಾರ್ ಸರ್ ಅವರು ಅವರ ಸಾರಥ್ಯದಲ್ಲಿ ಇಂದಿನವರೆಗೂ ಕೂಡ 25ನೇ ಸಾಲಿನವರೆಗೂ ಕೂಡ ನಮ್ಮ ಅನೇಕ ವರ್ಷಗಳಲ್ಲಿ ನಮ್ಮ ಜಿಲ್ಲಾ ಮಟ್ಟದಲ್ಲಿ SSLC ಫಲಿತಾಂಶದಲ್ಲಿ ನಮ್ಮ ಶಾಲೆ ಅತ್ಯುನ್ನತ ಸ್ಥಾನವನ್ನು ಗಳಿಸ್ಕೊಳ್ತಾ ಬಂದಿದೆ. ಈ ಸಾಲಿನಲ್ಲೂ ಕೂಡ ನಮ್ಮದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೆದು ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡ್ತಾ ಬಂದಿದೆ. ಹಲವಾರು ಬಾರಿ ನಮ್ಮ ರಾಜ್ಯ ಪ್ರಶಸ್ತಿಗಳನ್ನು, ಜಿಲ್ಲಾ ಪ್ರಶಸ್ತಿಗಳನ್ನು, ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಉತ್ತಮ ಫಲಿತಾಂಶಕ್ಕಾಗಿರ್ತಕ್ಕಂಥ ಪ್ರಶಸ್ತಿಗಳನ್ನು ಕೂಡ ಶಾಲೆಗೆ ಲಭಿಸಿದೆ. ಅವರೆಲ್ಲ ಮುಖ್ಯ ಶಿಕ್ಷಕರಿಗಾಗಿ ನಮ್ಮ ಶಿವಕುಮಾರ್ ಸರ್ ಅವರಿಗೆ ಲಯನ್ಸ್ ಸಂಸ್ಥೆಯಿಂದ ಉತ್ತಮ ಶಿಕ್ಷಕ ಅಂತೇಳಿ ಈ ಪ್ರಶಸ್ತಿ ಬಂದಿದೆ. ಅನೇಕ ಗುರುವಂದನಾ ಕಾರ್ಯಕ್ರಮಗಳು ಕೂಡ ಅವರ ಸೇವೆಗೆ ಬಂದಿರುವಂಥದ್ದನ್ನು ನಾವು ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಬೋದು. ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಇವರು ತಮ್ಮ ಸಹಕಾರವನ್ನು ಎಲ್ಲ ಪಠ್ಯ ವಿಷಯಗಳಾಗಿರ್ಬೋದು, ಪಠ್ಯಪೂರಕ ವಿಷಯಗಳಾಗಿರ್ಬೋದು ಎಲ್ಲ ಸ್ನೇಹಮಯವಾಗಿ ಕಂಡು ಈ ಒಂದು ಶಾಲೆಯ ಪ್ರಗತಿಯನ್ನು ಸಾಧಿಸಲಿಕ್ಕೆ ಅವರ ಪಾತ್ರ ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನು ನಾವು ಈ ಕ್ಷಣದಲ್ಲಿ ಸ್ಮರಿಸ್ಕೊಳ್ಬೋದು. ಓಕೆ ಸರ್. ಅವರ ನಿವೃತ್ತಿ ಜೀವನವು ತುಂಬ ಯಶಸ್ವಿಯಾಗಿ ದೇವರವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರು ಶತಾಯುಷಿಗಳಾಗಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೇವೆ. ನಮ್ಮ ಪ್ರೌಢಶಾಲೆಯಲ್ಲಿ ಬಹಳ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಯಾವುದಕ್ಕೂ ರಾಜಿ ಆಗದೆ ಶಾಲೆಯ ಆರಂಭದ ದಿನಗಳಿಂದಲೂ ಮುಖ್ಯೋಪಾಧ್ಯಾಯರಾಗಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ಸಾವಿರಾರು ಮಕ್ಕಳ ಬಾಳಿನ ದೀಪವಾಗಿ, ಎಲ್ಲರ ಅಚ್ಚುಮೆಚ್ಚಿನ ಗುರುಗಳಾಗಿ, ಶಿಸ್ತಿನ ಸಿಪಾಯಿಯಾಗಿ, ಕಾಯಕ ಯೋಗಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಶಾಲೆಯ ಉಳಿವಿಗೆ ಸಹಕರಿಸಿದ, ನಮ್ಮ ಶಾಲೆಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾದರಿ ಪ್ರೌಢಶಾಲೆಯನ್ನಾಗಿ ಮಾಡಿದ, ನಮ್ಮ ಭಾಗದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಉಂಟು ಮಾಡಿದ ತಮಗೆ ಈ ವಯೋನಿವೃತ್ತಿ ಹೊಂದುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಒಳ್ಳೆಯದು ಮಾಡಲಿ ಎಂದು ದೇವರನ್ನು ಪ್ರಾರ್ಥಿಸುತ್ತಾ ತಮಗೆ ವಿಶೇಷವಾದ ಶುಭಾಶಯಗಳನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುಜಾತ ಲಕ್ಷ್ಮಿ, ಮಕ್ಕಳ ತಜ್ಞೆಯಾಗಿ ಹುಣಸೂರು ಸಾರ್ವಜನಿಕ ಆಸ್ಪತ್ರೆ ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಸಾರ್ವಜನಿಕ ಪ್ರೌಢಶಾಲೆ 2002ನೇ ಸಾಲಿನ ವಿದ್ಯಾರ್ಥಿನಿ.
ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಮನೆ ಮೊದಲ ಪಾಠಶಾಲೆ ಆದರೂ ಕೂಡ ನಮ್ಮ ಜೀವನದಲ್ಲಿ ಇಷ್ಟು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬರಬೇಕಂತಂದರೆ ಅದಕ್ಕೆಲ್ಲ ಅಡಿಪಾಯ ನಮ್ಮ ಹೈಸ್ಕೂಲ್ ಲೈಫು ವೆರಿ ಇಂಪಾರ್ಟೆಂಟು. ನಮ್ಮ ಶಾಲೆ ಅಂತ ಬಂದಾಗ ಅದರಲ್ಲಿ ನಮ್ಮ ಶಿವಕುಮಾರ್ ಸರ್ ಅವರ ಶಿಸ್ತು, ಪರಿಶ್ರಮ ಮತ್ತು ಅವರಿಗೆ ವಿದ್ಯಾರ್ಥಿಗಳ ಬಗ್ಗೆ ಇದ್ದಂಥ ಕಾಳಜಿನೇ ತುಂಬ ಕಾರಣ. ಹಾಗೆ ನನ್ನ ಪ್ರಕಾರ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಶಿವಕುಮಾರ್ ಸರ್ ನಮ್ಮ ಶಾಲೆಯ ಅಡಿಪಾಯ ಅಂದರೆ ಅತಿಶಯ ಅನಿಸೋದಿಲ್ಲ. ನಾನು ಓದಬೇಕಾದಂಥ ಕಾಲದಲ್ಲಿ ತುಂಬ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಎಕ್ಸಾಂಪಲ್ಲು ಮಳೆ ಬಂದರೆ ಶಾಲೆ ಒಳಗಡೆ ನೀರು ತುಂಬಿಕೊಳ್ಳೋದು, ಮತ್ತು ನಮಗೆ ವಾಶ್ರೂಮ್ಗಳಿರಲಿಲ್ಲ. ಅಂಥ ಒಂದು ಕಷ್ಟದ ಸಮಯದಲ್ಲಿಯೂ ಕೂಡ ಸರ್ ಧೃತಿಗೆಡದೆ ಛಲದಂಕ ಮಲ್ಲನಂತೆ ಎಲ್ಲ ಟೀಚರ್ಸ್ಗಳನ್ನು ಜೊತೆಗೂಡಿಸಿ ಅತ್ಯಂತ ಪ್ರೀತಿಯಿಂದ ಕಾಳಜಿಯಿಂದ ಶ್ರಮವಹಿಸಿದ್ದಾರೆ. ಒಟ್ಟಾರೆ ಶಿವಕುಮಾರ್ ಸರ್ ಸೇವೆ ಬಗ್ಗೆ ಎಷ್ಟು ಹೇಳಿದ್ರು ಹೊಗಳಿದ್ರು ಅದು ಕಡಿಮೆನೆ. ಅದು ನಿಮ್ಮೆಲ್ರಿಗೂ ಗೊತ್ತಿರುವಂಥ ವಿಷಯ. ನಾನು ಅವರ ಸ್ಟೂಡೆಂಟ್ ಅನ್ನೋದೇ ನನಗೆ ತುಂಬ ಹೆಮ್ಮೆ. ಸರ್, ನಿಮ್ಮ ರಿಟೈರ್ಮೆಂಟ್ ಲೈಫು ಹ್ಯಾಪಿಯಾಗಿರಲಿ, ಹೆಲ್ದಿಯಾಗಿರಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೀನಿ ಸರ್. ಹಾಗೆ ನಾನು ಓದಿದಂತಹ ಅವಧಿಯಲ್ಲಿದ್ದಂತಹ ನನ್ನ ಎಲ್ಲ ಗುರುಗಳ ವೃಂದಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ಪ್ರಪಂಚದ ಅತ್ಯಂತ ಶ್ರೇಷ್ಠ ವೃತ್ತಿಯಾದ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಆದರ್ಶ ಮೌಲ್ಯಗಳು, ತ್ಯಾಗ, ಬದ್ಧತೆಯ ಮುಖಾಂತರ ನಮ್ಮ ಬಂಡೂರು ಭಾಗದ ಬಹುಮಂದಿ ವಿದ್ಯಾರ್ಥಿಗಳ ಬದುಕನ್ನು ನಿಮ್ಮ ಜ್ಞಾನವೆಂಬ ದೀಪದ ಮುಖಾಂತರ ಬೆಳಗಿದ್ದೀರಾ. ಅವರ ಬದುಕನ್ನು ಹಸನು ಮಾಡಿ ಈಗ ನೀವು ನಿವೃತ್ತಿ ಆಗ್ತಿದ್ದೀರಾ. ನಿಮ್ಮ ನಿವೃತ್ತಿಯ ಬದುಕು ಸದಾ ಸುಖವಾಗಿರಲಿ ಅಂತ, ಪ್ರತಿ ಗಳಿಗೆನೂ ಅಮೃತ ಗಳಿಗೆ ಆಗಿರಲಿ ಅಂತ ನಾನು ನಿಮ್ಮ ಶಿಷ್ಯನಾಗಿ ಆಶಿಸ್ತೇನೆ. ವೈಯಕ್ತಿಕವಾಗಿ ಹೇಳೋದಾದರೆ ದಡದಪುರದ ಒಂದು ಅತಿ ಸಾಧಾರಣ ಕುಟುಂಬದಿಂದ ಬಂದಂಥ ನಾನು ಹಿಂದೇನು ಟೆಂಪಲ್ ಕಟ್ಟಿಸಿರ್ಬೋದು, ಶಾಲೆ ಕಟ್ಟಿಸಿರ್ಬೋದು, 2 ಸಂಸ್ಥೆಗಳನ್ನು ಕಟ್ಟಿ ನೂರಾರು ಮಂದಿಗೆ ಉದ್ಯೋಗ ನೀಡಿರುವುದಿರ್ಬೋದು, ಮತ್ತು ಜೊತೆಗೆ ನನ್ನ ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಇದಕ್ಕೆ ನಮ್ಮ ತಂದೆ ತಾಯಿಗಳು ಎಷ್ಟು ಕಾರಣನೋ ಮತ್ತು ನನ್ನ ಮಾರ್ಗದರ್ಶಕರಾದ ಶ್ರೀ ಸರ್ ಎಷ್ಟು ಕಾರಣನೋ ಅಷ್ಟೇ ಕಾರಣ ನೀವು ಅಂತ ಕೂಡ ನಾನು ಹೇಳ್ತೀನಿ. ಏಕೆಂದರೆ ನನ್ನ ಪ್ರೌಢಶಾಲಾ ಶಿಕ್ಷಣದಲ್ಲಿ ನೀವೇನಾದ್ರೂ ನನಗೆ ಶಿಕ್ಷಕರಾಗಿ ಬರದ ಹೊರತು ನನ್ನ SLC ಪಾಸ್ ಆಗ್ತಿರಲಿಲ್ಲ ಅಂತ ನಾನು ಯಾವುದೇ ಹಿಂಜರಿಕೆ ಇಲ್ಲದೇ ಹೇಳ್ತೀನಿ. ಇದು ನನ್ನೊಬ್ಬನ ಮಾತಲ್ಲ, ನನ್ನ ಸಂಗಡದಿ ಆದ ಹೋದ ಬಹುಮಂದಿ ಸ್ನೇಹಿತರ ಮಾತು ಕೂಡ ಹೌದು. ಅದರಿಂದ ತುಂಬ ಮಕ್ಕಳ ಬದುಕಿಗೆ ಬೆಳಕಾಗಿ ಅವರ ಬದುಕನ್ನು ಹಸನು ಮಾಡಿ ಈಗ ನಿವೃತ್ತಿ ಆಗ್ತಿದ್ದೀರಾ. ನಿಮ್ಮ ನಿವೃತ್ತಿ ಬದುಕು ಸಾರ್ಥಕ ಬದುಕಾಗಿದೆ. ನಿಮ್ಮ ಸಾರ್ಥಕ ಬದುಕಿನ ವಾರಸುದಾರರು ನಾವು. ನಿಮ್ಮ ಸಾರ್ಥಕ ಬದುಕು ಸದಾ, ನಿಮ್ಮ ನಿವೃತ್ತಿಯ ಬದುಕು ಸದಾ ಸುಖವಾಗಿರಲಿ ಅಂತ ಹಾರೈಸುತ್ತಾ ನಿಮ್ಮ ನಿವೃತ್ತಿ ಬದುಕಿನ ಕೊನೆವರೆಗೂ ನಾವು ಜೊತೆಗಿರ್ತೀವಿ ಅಂತ ಪ್ರಮಾಣ ಮಾಡ್ತಾ ನಿಮಗೆ ಶುಭವಾಗಲಿ. ನಿಮಗೆ ನಮ್ಮೆಲ್ಲರ ಆಯುಷು ಆರೋಗ್ಯ ಕೊಟ್ಟು ನೀವು ಬಯಸಿದ ಬದುಕನ್ನು ದೈವ ನೀಡಲಿ ಅಂತ ಹೇಳ್ತಾ ನೀವು ಸದಾ ಸುಖವಾಗಿರಿ ಸರ್. ನಿಮ್ಮ ಶಿಷ್ಯ ಚಂದ್ರಶೇಖರ ತಡತಪುರ. ಎಲ್ರಿಗೂ ನಮಸ್ಕಾರ. ನಾನು ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು ಇಲ್ಲಿನ 2007ನೇ ವಿದ್ಯಾರ್ಥಿ. ನನ್ನ ಹೆಸರು ನಾಗರಾಜು GM ಅಂತ. ಇವಾಗ ನಮ್ಮ ನೆಚ್ಚಿನ ಗುರುಗಳಾದಂತಹ ಶಿವಕುಮಾರ್ ಸರ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. ಶಿವಕುಮಾರ್ ಸರ್ ಅಂತಂದರೆ ಶಿಸ್ತಿಗೆ ಇನ್ನೊಂದು ಹೆಸರು ಶಿವಕುಮಾರ್ ಸರ್ ಅನ್ಬೋದು. ಯಾಕೆ ಅಂತಂದರೆ ಅವರ ಸಮಯ ಪಾಲನೆ ಎಷ್ಟಿರ್ತಿತ್ತು ಅಂತಂದರೆ, ಅವರು ಶಂಕರ್ ಬಸ್ಸಲ್ಲಿ ಬರ್ತಾಯಿದ್ರು. ಅವರು ಬಸ್ಸಲ್ಲಿ ಬಸ್ ಬಂದರೆ ಕೂಡ ನಮಗೆ ಭಯ ಆಗ್ತಿತ್ತು. ಅಷ್ಟು ಸ್ಟ್ರಿಕ್ಟ್ನ ಗಂಭೀರ ಸ್ವಭಾವದ ವ್ಯಕ್ತಿ. ಅವರಿಂದ ಕಲಿತಂತಹ ಗಣಿತ ಪಾಠ ನಮಗೆ ಇವತ್ತು ಹಲವಾರು ಮರ್ತೋಗಿದ್ದಾವೆ. ಆದರೆ ಅವರನ್ನು ನೋಡಿ ಕಲಿತಂತಹ ಶಿಸ್ತು ಮತ್ತು ಸಮಯ ಪಾಲನೆ ನಾವು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಏನಿಲ್ಲ. ಆ ಶಿಸ್ತು ಮತ್ತು ಸಮಯ ಪಾಲನೆ ಅಳವಡಿಸ್ಕೊಂಡಿದ್ರಿಂದನೇ ನಾವು ಜೀವನದಲ್ಲಿ ಈ ಸ್ಥಾನಕ್ಕೆ ಬಂದಿದ್ದೀವಿ ಅಂತ ನಾನು ಭಾವಿಸ್ತೀನಿ. ಶಿವಕುಮಾರ್ ಸರ್ ಅವರು ಶಾಲೆ ತುಂಬ ಆರ್ಥಿಕ ಪರಿಸ್ಥಿತಿ ತುಂಬ ದುಸ್ಥಿತಿಯಲ್ಲಿದ್ದಾಗಲೂ ಕೂಡ ಶಾಲೆಯನ್ನು ಮುನ್ನಡೆಸ್ಕೊಂಡು ನಮ್ಮಂತಹ ಅನೇಕ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳ ಜೀವನ ಬೆಳಗೋದಕ್ಕೆ ಕಾರಣರಾಗಿದ್ದಾರೆ. ಅವರ ಜ್ಞಾನ ಮತ್ತು ಸಮಯ ಪಾಲನೆ ಕಲಿತಂತಹ ಅನೇಕ ವಿದ್ಯಾರ್ಥಿಗಳು, ಸಾವಿರಾರು ಜನ ಒಳ್ಳೊಳ್ಳೆ ಉದ್ಯೋಗದಲ್ಲಿದ್ದಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಆಶಿಸ್ತಾ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಟರಾಜ್ ಅಂತ. 2013-14 HM ಸರ್ ಅಂದ ತಕ್ಷಣ ನನಗೆ ಪರ್ಸನಲ್ ಆಗಿ ನೆನಪಾಗೋದು, ಈ ನಮ್ಮ ಸ್ಕೂಲಲ್ಲಿ ಓದ್ಬೇಕಾದ್ರೆ ನಾವು ಪ್ರತಿ ಶುಕ್ರವಾರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಮಾಡೋರು, ಕಲ್ಚರಲ್ ಪ್ರೋಗ್ರಾಮು. ಒಂದು ವಾರ ಸಿನಿಮಾ ಗೀತೆ ಆಡಿಸ್ತಿದ್ರು, ಒಂದು ವಾರ ಭಾವಗೀತೆ, ಒಂದು ವಾರ ಭಕ್ತಿಗೀತೆ, ಈ ತರ. ಅವರು ಯಾವಾಗ್ಲೂ HM ಸರ್ ಒಂದು ಮಾತು ಹೇಳೋರು, ನೀವು ಈ ಸ್ಟೇಜ್ನ ಯೂಸ್ ಮಾಡಿಕೊಂಡು ಯಾವುದೇ ಭಯ ಇಲ್ಲದೆ ಇಲ್ಲಿ ಏನ್ ಪರ್ಫಾರ್ಮೆನ್ಸ್ ಮಾಡ್ತೀರಾ
ಅದು ನಿಮ್ಗೆ ಮುಂದಕ್ಕೆ ಯೂಸ್ ಆಯ್ತದೆ. ಯಾವುದೇ ಸ್ಟೇಜ್ ಫಿಯರ್ ಇರಲ್ಲ. ನೀವು ಇಲ್ಲೇ ಭಯ ಬಿದ್ದರೆ ಮುಂದೆ ಇನ್ನೂ ಭಯ ಬಿದ್ದು ಬಿಡ್ತೀರಾ. ಈ ಸ್ಟೇಜ್ ಯೂಸ್ ಮಾಡ್ಕೊಳ್ಳಿ ಅಂತ ಯಾವಾಗಲೂ ಒಂದು ಮಾತು ಹೇಳೋರು. ನಾನು ಪ್ರತಿ ಒಂದು ಸ್ಟೇಜ್ಗೆ ಹೋಗ್ಬೇಕಾದ್ರೂ ಆ ಮಾತು ಯಾವಾಗಲೂ ನೆನಪಾಯ್ತಾ ಇರ್ತದೆ. HM ಸರ್ ಹೇಳಿದ ಮಾತು. ನಾವು ಹೈಸ್ಕೂಲಲ್ಲಿ ಅವಾಗ ಮಾಡಿದ ಈ ಇಂಡಿಪೆಂಡೆನ್ಸ್ ಡೇ ದಿನನೋ ಬೇರೆ ದಿನಗಳಿದ್ದಾಗ ನಾಟಕ ಆಡಿದ್ದು ಇಲ್ಲ ಯಾವುದೋ ಸಾಂಗ್ ಆಡಿದ್ದು ಅಲ್ಲಿ ಭಯ ಬಿಟ್ಟು ಏನು ಆಡಿದ್ದು ಅದು ಇವಾಗ ಯೂಸ್ ಆಯ್ತೈತೆ. ನಾನು ಯಾವುದೇ ಸ್ಟೇಜಲ್ಲಿ ಒಂಚೂರು ಭಯ ಇಲ್ಲದೆ ಏನಾದರೂ ಒಂದು ಪರ್ಫಾರ್ಮೆನ್ಸ್ ಮಾಡ್ತೀನಿ ಅಂದರೆ ಆ ಸ್ಕೂಲಲ್ಲಿ ಮಾಡಿದ ಆ ನಾಟಕ ಆ ಸಾಂಗ್ ಆಡಿದ್ದು ಇದೇ ಕಾರಣ. ನಿಜವಾಗಿ HM ಸರ್ ಬಗ್ಗೆ ಮಾತಾಡೋಕೆ ಅರ್ಹತೆ ನಮ್ಗೆ ಅಷ್ಟು ಇದೆಯಾ ಅಂತ ಡೌಟ್ ಆಗ್ಬಿಡ್ತದೆ. ಯಾಕೆಂದ್ರೆ ಒಂದು 3-4 ಜನರೇಷನ್ ನೋಡಿದ್ರು ಶಿಕ್ಷಕರವರು. ನಾನು ತುಂಬಾ ಸ್ಕೂಲ್ಗೆ ಪ್ರೋಗ್ರಾಮ್ಗೆಲ್ಲ ಹೋಗಿದ್ದೀನಿ. ಒಂದು 30-35 ವರ್ಷ ಕಂಟಿನ್ಯೂಸ್ ಆಗಿ ಒಂದೇ ಸ್ಕೂಲಲ್ಲಿ ಇದ್ದಂತ ಶಿಕ್ಷಕರು ಯಾರಾದ್ರೂ ನಾನು ನೋಡಿರೋ ಅಂದ್ರೆ ನಮ್ಮ HM ಸರ್. ಸಿಕ್ಕಿದಾಗ ಚೆನ್ನಾಗಿ ಹೆಂಗ್ ಮಾತಾಡ್ಸಿದ್ರು ಅಂದ್ರೆ ಏನಾಗಿಲ್ಲಿ ಟಿವಿಗೆಲ್ಲ ಹೋಗ್ಬಿಟ್ಟಿದ್ಯಾ, ತುಂಬಾ ಖುಷಿ ಆಯ್ತು. ನಮ್ಮ ಸ್ಟೂಡೆಂಟು ಟಿವಿಗೆಲ್ಲ ಹೋಗಿ 4 ಜನ ಕೂರ್ತಿಡಿಯಂಗೆ ಆಗವನೆ, ಸಖತ್ ಖುಷಿ ಆಯ್ತು ಕಣೋ, ಹಿಂಗೆ ಮಾಡು ಅಂತೆಲ್ಲ ಸಖತ್ ಅಪ್ರಿಷಿಯೇಟ್ ಮಾಡಿದ್ರು. ಅದನ್ನ ನೋಡ್ಬಿಟ್ಟು ನಂಗೆ ನನ್ನ ಒಂದು ಚಿಕ್ಕ ಸಾಧನೆ ಅವರು ಸೆಲೆಬ್ರೇಟ್ ಮಾಡ್ತಾರಲ್ಲ, ಅವ್ರು ಖುಷಿ ಪಡ್ತಾರಲ್ಲ, ಅದಕ್ಕಿಂತ ಖುಷಿ ಇನ್ನೇನ್ ಬೇಕು ಅನ್ನಿಸ್ಬಿಡ್ತು. ನಿಜವಾಗ್ಲೂ HM ಸರ್ ಅವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿರಲಿ. ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಸಾರ್ವಜನಿಕ ಪ್ರೌಢಶಾಲೆ ಅಂದ ತಕ್ಷಣ ಎಲ್ರಿಗೂ ನೆನಪಾಗುವಂಥ ಒಂದು ಹೆಸರು ಶ್ರೀಯುತ KN ಶಿವಕುಮಾರ್ ಸರ್, ನಿಮ್ಮೆಲ್ಲರ ಪ್ರೀತಿಯ HM ಸರ್. ಸರ್, ತಾವು ಈ ಶಾಲೆಯ ಆರಂಭದ ದಿನಗಳಲ್ಲಿ ಅಂದಿನ ನಿವೃತ್ತ ಶಿಕ್ಷಕರಾಗಿದ್ದಂಥ ಇಮ್ಯಾನ್ಯುಯಲ್ ಸರ್ ಅವರ ಜೊತೆಗೂಡಿ ಈ ಶಾಲೆಗೆ ಒಂದು ಉತ್ತಮ ಬುನಾದಿಯನ್ನು ಹಾಕಿದರ ಪರಿಣಾಮ ಇವತ್ತಿಗೂ ಈ ಶಾಲೆ ಮಳವಳ್ಳಿ ತಾಲೂಕಿನಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವ ಪ್ರೌಢಶಾಲೆಗಳಲ್ಲಿ ಒಂದು ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಲ್ಲದೆ ನಿರಂತರ 34 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ತಾವು ವೃತ್ತಿ ಬದುಕನ್ನು ಆರಂಭ ಮಾಡಿದ ದಿನದಿಂದ ಅದೇ ಶಿಸ್ತು, ಅದೇ ಸಮಯ ಪಾಲನೆ ಮತ್ತು ಬದ್ಧತೆಯನ್ನು ಉಳಿಸ್ಕೊಂಡು ಇವತ್ತು ನಿವೃತ್ತಿ ಆಗ್ತಿದ್ದೀರಿ. ಇದು ಸುಲಭದ ಮಾತಲ್ಲ ಸರ್. HM ಹೊಣೆಗಾರಿಕೆಯ ಜೊತೆಗೆ ಕಠಿಣ ವಿಷಯವಾದಂಥ ಗಣಿತ ಬೋಧನೆಯನ್ನು ಅತ್ಯಂತ ಸರಳ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕಲಿಸ್ಕೊಟ್ಟು ಹೈಸ್ಕೂಲ್ ಹಂತದಲ್ಲೇ ಒಂದು ಗಣಿತಕ್ಕೆ ಒಂದು ಉತ್ತಮ ಬುನಾದಿಯನ್ನು, ಒಂದು ಅಡಿಪಾಯವನ್ನು ತಾವು ಹಾಕೊಟ್ಟಿದ್ದೀರಿ. ಇದಲ್ಲದೆ ಪ್ರತಿ ಶುಕ್ರವಾರ ನೀವು ನಡೆಸ್ತಿದ್ದಂಥ ಕಲ್ಚರಲ್ ಆ್ಯಕ್ಟಿವಿಟೀಸಿಂದ ನಮ್ಮಲ್ಲಿ ಮಾನವೀಯ ಗುಣಗಳನ್ನು, ಉತ್ತಮ ಸಂಸ್ಕಾರವನ್ನು, ಹಾಗೆಯೇ ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಟ್ಟು ನಮಗೆ ಒಂದು ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಳೋದಕ್ಕೆ ತಾವು ಬುನಾದಿಯನ್ನು ಹಾಕೊಟ್ಟಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಸರ್. ನಾನು ಕೂಡ ನಿಮ್ಮ ಶಿಷ್ಯನಾಗಿ 21 ವರ್ಷಗಳಿಂದ ನಾನು ಒಂದು ಸರ್ಕಾರಿ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ವೃತ್ತಿ ಬದುಕಿಗೆ ಬಂದ ದಿನದಿಂದನೂ ನಿಮ್ಮನ್ನು ಆದರ್ಶವಾಗಿ ಇಟ್ಕೊಂಡು ನೀವು ಮಕ್ಕಳಿಗೆ ತೋರಿಸ್ತಿದ್ದಂಥ ಪ್ರೀತಿ, ಕಾಳಜಿ, ಹಾಗೆ ನೀವು ಪಾಠ ಮಾಡ್ತಿದ್ದಂಥ ಒಂದು ಬೋಧನಾ ಶೈಲಿಯನ್ನೇ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನಿಮ್ಮನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ನಾನು ಇವತ್ತು ಈ ಒಂದು ವೃತ್ತಿನಲ್ಲಿ ಮುಂದುವರಿತಾ ಇದ್ದೀನಿ. ಅದಕ್ಕೆ ತಾವೇ ಪ್ರೇರಣೆ, ನಿಮ್ಮ ಆದರ್ಶನೇ ನಮಗೆ ದಾರಿದೀಪ ಆಗಿದೆ ಸರ್. ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಸಮಯ ಪಾಲನೆ, ಶಾಲೆ ಬಗ್ಗೆ, ಮಕ್ಕಳ ಬಗ್ಗೆ ನಿಮಗಿರುವಂಥ ಕಮಿಟ್ಮೆಂಟನ್ನು ನನ್ನ ವೃತ್ತಿ ಬದುಕಿನಲ್ಲಿ 21 ವರ್ಷಗಳಲ್ಲಿ ನಾನು ಯಾವ ಶಿಕ್ಷಕರಲ್ಲೂ ಕಂಡಿಲ್ಲ ಸರ್. ಇವತ್ತಿಗೂ ನೀವು ಸಿಕ್ಕಿದಾಗ ಪ್ರೀತಿಯಿಂದ ಹಳೆಯ ಶಿಷ್ಯರನ್ನು ಮಾತಾಡಿಸುವಂಥ ರೀತಿ, ನಮ್ಮ ಮೇಲೆ ತೋರುವಂಥ ಕಾಳಜಿ ನಿಜಕ್ಕೂ ಅನುಕರಣೀಯ. ನಿಮ್ಮ ನಿವೃತ್ತ ಬದುಕು ಅತ್ಯಂತ ಸುಖಮಯವಾಗಿ ಸಂತೋಷದಿಂದ ಕೂಡಿರಲಿ. ಆ ಭಗವಂತ ನಿಮಗೆ, ನಿಮ್ಮ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು 100 ಕಾಲ ನಿಮ್ಮ ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ನನ್ನಂಥ 100 ಶಿಷ್ಯರ ಮೇಲಿರಲಿ. ನಮ್ಮ ಜೊತೆಗೆ ನೀವು 100 ಕಾಲ ಖುಷಿಯಾಗಿ ನಮ್ಮ ಜೊತೆಗಿರಬೇಕು ಅಂತ ತುಂಬು ಹೃದಯದಿಂದ ಆಶಿಸ್ತೀನಿ. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿಯ ಶಿಷ್ಯ ಮಲ್ಲೇಶ ಗಟ್ಟಿಕೊಪ್ಪಲು. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಸಾರ್ವಜನಿಕ ಪ್ರೌಢಶಾಲೆ ಬಂಡೂರು 2007ನೇ ಇಸ್ವಿ ವಿದ್ಯಾರ್ಥಿ. ನನ್ನ ಹೆಸರು ಮಹೇಶ್. ನಾನು ಸಹಾಯಕ ಇಂಜಿನಿಯರ್ ಆಗಿ ಬೆಸ್ಕಾಂನಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೇನೆ. HM ಸರ್ ನಮಸ್ತೆ. ಶಿಸ್ತಿನ ಸಿಪಾಯಿಗೆ ಇನ್ನೊಂದು ಹೆಸರೇ ನಮ್ಮ HM ಸರ್. HM ಸರ್ ತಮ್ಮ ಅನುಭವನ ಶಿಕ್ಷಣ ರೂಪದಲ್ಲಿ ನನ್ನಂತಹ ಸಾವಿರಾರು ವಿದ್ಯಾರ್ಥಿಗಳಿಗೆ ದಾರಿ ಎರೆದಿರ್ತಾರೆ. ಹಾಗೂ ನಮ್ಮ ಸಾರ್ವಜನಿಕ ಪ್ರೌಢಶಾಲೆ ಬಂಡೂರನ್ನು ಗುಡಿಸಲಿನಿಂದ ಅರಮನೆ ಆಗುವವರೆಗೂ ಶ್ರಮಿಸಿ ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆ ಇರಲು ನೀವೇ ಕಾರಣರಾಗಿರುತ್ತೀರಿ ಮತ್ತು ಆ ಕ್ರೆಡಿಟ್ ಎಲ್ಲ ನಿಮಗೆ ಸೇರುತ್ತೆ. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ ಹಾಗೂ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದೇವರು ಆಯುಸ್ಸು, ಆರೋಗ್ಯ, ಸುಖ, ನೆಮ್ಮದಿ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಕ್ಷಮೆ ಇರಲಿ, ನಾನು ಬೀಳ್ಕೊಡುಗೆ ಸಮಾರಂಭಕ್ಕೆ ಬರೋಕ್ಕಾಗ್ತಾ ಇಲ್ಲ ವೈಯಕ್ತಿಕ ಕಾರಣಗಳಿಂದ. HM ಸರ್ ನಿಮಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವರಾಜ್.
2010 2013 ಬಂಡು ಸ್ಕೂಲ್ ವಿದ್ಯಾರ್ಥಿ ಆಗಿದ್ದೆ. ಸೊ ಈ ವರ್ಷ ಮತ್ತು ಈ ವಿಷಯ ಲೈಕ್ HM ಸರ್ ರಿಟೈರ್ ಆಗ್ತಾ ಇದ್ದಾರೆ ಈ ವರ್ಷ ಅಂತ ಹೇಳಿದ್ದು ಕ್ವೈಟ್ ಸರ್ಪ್ರೈಸಿಂಗ್. ಯಾಕೆಂದರೆ HM ಸರ್ ವಯಸ್ಸಾಯ್ತಾ ಅಂತ ಅನ್ನಿಸ್ತಾನೇ ಇಲ್ಲ. ಯಾಕೆಂದರೆ 2010 ನಾನು ಸ್ಕೂಲ್ ಸೇರಿದಾಗ HM ಸರ್ ಯಾವ ಥರ ಇದ್ದರು, ಸೊ ಲಿಟ್ರಲಿ ಸೇಮ್ ಲೈಕ್ ಲಾಸ್ಟ್ ಇಯರ್ ಸ್ಕೂಲ್ ವಿಸಿಟ್ ಮಾಡಿದ್ದೆ. ಸೊ ಆವಾಗ HM ಸರ್ ಇದ್ದಿದ್ದ ರೀತಿ, ಸೊ ಅಲ್ಲೇನು ಡಿಫ್ರೆನ್ಸೇ ಕಾಣಿಸಿಲ್ಲ. ಸೊ ಸ್ಟಿಲ್ ಈಸ್ ಲೈಕ್ ಯಂಗ್ ಓನ್ಲಿ. ಲೈಕ್ 2010 ಇಲ್ಲಿವರೆಗೂ 2025 ಆದರೂ ಕೂಡ ಈ ಲುಕ್ಸ್ ಸೇಮ್. ವಯಸ್ಸಾಗಿದೆ, ರಿಟೈರ್ ಆಗ್ತಾ ಇದ್ದಾರೆ ಅಂತ ಹೇಳೋದ್ರೆ ಲೈಕ್ ಇಟ್ಸ್ ಕ್ವೈಟ್ ಸರ್ಪ್ರೈಸಿಂಗ್. ಸೊ ಅದರಲ್ಲೂ ನಾವು ಬಂಡು ಸ್ಕೂಲ್ನಲ್ಲಿ ಲೈಕ್ ಆಲ್ಮೋಸ್ಟ್ 30+ ಇಯರ್ಸ್ ಸರ್ವಿಸ್ ಮಾಡಿ ರಿಟೈರ್ ಆಗ್ತಾ ಇದ್ದಾರೆ, ಅದು ಸೇಮ್ ಸ್ಕೂಲ್ನಲ್ಲೇ. ಇಟ್ಸ್ ಲೈಕ್ ಒನ್ ಆಫ್ ದ ಅಮೇಝಿಂಗ್ ಜರ್ನಿ ಅಂತ ಹೇಳ್ಬೋದು ಅವ್ರದ್ದು. ಯಾಕೆಂದರೆ ಐ ಆಮ್ ವರ್ಕಿಂಗ್ ಇನ್ IT. ಸೊ IT ನಲ್ಲಿ ಈ ವರ್ಷ ನೋಡಿದ ಎಂಪ್ಲಾಯೀಸ್ ನೆಕ್ಸ್ಟ್ ವರ್ಷ ಇರೋದೇ ಇಲ್ಲ. ಸೊ ಲೈಕ್ ಇಲ್ಲಿ ಮನಿ ಮೈಂಡೆಡ್ ಪೀಪಲ್ ಇರೋದ್ರಿಂದ ಒಂದು ವರ್ಷಕ್ಕೊಂದ್ಸಲ ದೇ ಯೂಸ್ ಟು ಚೇಂಜ್ ದ ಇನ್ಸ್ಟಿಟ್ಯೂಷನ್ಸ್. So sir, from the beginning, almost 1993 somewhere onwards, like he's in the same institution, almost serving for almost 30+ years. It's like I don't know how to express that, but it's one of the great, like one of the amazing journey for him also, for us also. ಯಾಕೆಂದರೆ ಒಂದು ರೂರಲ್ ಏರಿಯಾದಲ್ಲಿ 30+ ಇಯರ್ಸ್ ಒಂದು ಸ್ಕೂಲ್ನಲ್ಲಿ ಕಡಿಮೆ ಸಂಬಳಕ್ಕೆ ಸರ್ವಿಸ್ ಕೊಡೋದು ಇಟ್ಸ್ ಹಾರಿಬಲ್. ಬಿಕಾಸ್ ಅದೇ ಟೈಮಲ್ಲಿ ಸ್ಕೂಲು ನೋಡಬೇಕು, ಮನೇನೂ ನೋಡಬೇಕು. ಮತ್ತು ಅದರಲ್ಲೂ ನಾವು ರೂರಲ್ ಏರಿಯಾಯಿಂದ ಬರ್ತಾ ಇದ್ದು ವಿದ್ಯಾರ್ಥಿಗಳ ಪರಿಸ್ಥಿತಿ ಯಾವ ಥರ ಇತ್ತು ಅಂತಾನು ನೋಡಬೇಕು. ಯಾಕೆಂದರೆ ಒಂದು ಗುಡಿಸ್ಲಿಂದ ಹಿಡಿದು ಇವತ್ತೇನು ಕಾಂಕ್ರೀಟ್ ಬಿಲ್ಡಿಂಗ್ ಇದೆ, ಸೊ ಅಲ್ಲಿಂದ ಅಲ್ಲಿವರೆಗೆ ಅವ್ರು ಕಷ್ಟಪಟ್ಟಿದ್ದು ಮತ್ತು ಅವ್ರು ಹಾಕಿರೋ ಎಫರ್ಟ್ಸ್, ಇಟ್ಸ್ ಲೈಕ್ ಅನ್ಇಮ್ಯಾಜಿನಬಲ್. ಲೈಕ್ ಎಸ್ಪೆಷಲಿ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು ಸರ್. ಬಿಕಾಸ್ ನಾನು 2013 SSC ಪಾಸ್ಔಟ್ ಆದಮೇಲೆ ಲೈಕ್ ಐ ವಾಸ್ ನಾಟ್ ಅವೇ ಲೈಕ್ ಮೈಸೂರಲ್ಲೂ ಕೂಡ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಸೊ ಅಂತ ಗೊತ್ತಿರಲಿಲ್ಲ. ಯಾಕೆಂದ್ರೆ ಅಂಟಿಲ್ ನೀವು ಹೇಳೋ ತನಕ. ಸೊ ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು ಮೈಸೂರಲ್ಲಿ ಕಾಲೇಜ್ ಇದೆ ಪಾಲಿಟೆಕ್ನಿಕ್, ಸೊ ಅಲ್ಲಿಗೆ ಹೋಗ್ಬೋದು ಅಂತ. ಸೊ ನಾನು ಅಲ್ಲಿ ನೀವು ತೋರಿಸಿದ ಒಂದು ಗೈಡೆನ್ಸ್, ಸೊ ಇಟ್ ಲಿಟ್ರಲಿ ನನ್ನ ಲೈಫಲ್ಲಿ ಒಂದು ಬೇರೆ ಟರ್ನೇ ತಗೋತು. ಸೊ ನಾನು ಮೈಸೂರಿಗೆ ಹೋದೆ, ಮೈಸೂರಲ್ಲಿ ಹೈಯರ್ ಸ್ಟಡೀಸ್ ಆಯಿತು, ಇಂಜಿನಿಯರಿಂಗ್ ಆಯಿತು, ಮತ್ತು ಅಲ್ಲಿಂದ ಇನ್ಫೋಸಿಸ್ನ ಇವತ್ತು ನೆದರ್ಲ್ಯಾಂಡ್ಸ್. ಸೊ ಇಟ್ಸ್ ಲೈಕ್ ಒಂದು ಸಿಂಗಲ್ ನೀವು ಒಂದು ಸಜೆಸ್ಟ್ ಮಾಡಿದ್ದು ನನ್ನ ಜೀವನದಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅನ್ನೋದಕ್ಕೆ ಯು ಆರ್ ದ ಮೇನ್ ರೀಸನ್ ಫಾರ್ ದಟ್ ಸರ್. ಸೊ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಎಸ್ಪೆಷಲಿ, ಬಿಕಾಸ್ ನಮ್ಮ ಕುಟುಂಬದಲ್ಲಿ ಇನ್ಕ್ಲೂಡಿಂಗ್ ಮೈ ಮದರ್, ನನ್ನ ಇಬ್ಬರು ಮಾವಂದಿರು ಮತ್ತು ನಮ್ಮ ಚಿಕ್ಕಮ್ಮಂದಿರು, ನನ್ನ ಸಿಸ್ಟರ್ ಆ್ಯಂಡ್ ಮೀ, ಲೈಕ್ ಆಲ್ಮೋಸ್ಟ್ 7 to 8 ಪೀಪಲ್ ನೀವೇ ಸೇಮ್ ಸ್ಕೂಲ್ ಓದಿದ್ವಿ ಆ್ಯಂಡ್ ನೀವೇ ನಮಗೆ ಎಲ್ಲರಿಗೂ ಆಗಿ ಪಾಠ ಮಾಡಿದ್ದು. ಸೊ ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆಲ್ವೇಸ್ ಥ್ಯಾಂಕ್ಫುಲ್ ಟು ಯು ಸರ್. 30 ವರ್ಷ ಸೇಮ್ ಲೆಗೆಸಿ, ಸೇಮ್ ಸಿಂಪ್ಲಿಸಿಟಿ, ಅದನ್ನೇ ಉಳಿಸ್ಕೊಂಡು ಮತ್ತೆ ಇವಾಗ ರಿಟೈರ್ ಆಗ್ತಾ ಇದ್ದೀರಾ. ಸೊ ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್, ಸೊ ಜಸ್ಟ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್. ಆ್ಯಂಡ್ ನಿಮ್ಮ ರಿಟೈರ್ಮೆಂಟ್ ಲೈಫ್ ಖುಷಿಯಾಗಿರಲಿ. ಹ್ಯಾಪಿ ರಿಟೈರ್ಮೆಂಟ್ ಸರ್. ಥ್ಯಾಂಕ್ಸ್. ಮತ್ತೆ ಸಿಗೋ ಈ ವರ್ಷ. ಎಲ್ರಿಗೂ ನಮಸ್ಕಾರ. ನಾನು ಮಹಾಲಕ್ಷ್ಮಿ. 2006 ಮತ್ತು 2007ನೇ ಸಾಲಿನಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ನಮ್ಮ ಶಿವಕುಮಾರ್ ಸರ್ ಬಗ್ಗೆ ಹೇಳೋದಾದರೆ ಅವರೊಂಥರ ಶಿಸ್ತಿನ ಸಿಪಾಯಿ ಇದ್ದ ಹಾಗೆ. ರವೀಂದ್ರ ಬಸ್ ಬರ್ತಿದೆ ಅಂದರೆ ಸಾಕು, ಇಡೀ ಸ್ಕೂಲೇ ಗಪ್ಚಿಪ್ಪಾಗಿ ಹೋಗ್ತಾ ಇತ್ತು, ಅಷ್ಟು ಭಯ ಅವ್ರನ್ನ ಕಂಡ್ರೆ. ಸೊ ಒಂದು ಸಣ್ಣ ಗುಡಿಸಲಿಂದ ಶುರು ಮಾಡಿ ಗುರುಕುಲದ ಹಾಗೆ ಅದನ್ನು ಬೆಳೆಸಿ ಇಷ್ಟು ದೊಡ್ಡ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾವು ತುಂಬ ಸಣ್ಣವರಾಗ್ತೀವಿ. ಅವರು ವಿದ್ಯಾರ್ಥಿಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಈ ಮೂಲಕ ನಾನು ಅವ್ರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್.